ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತಿನ ಬ್ಲಾಗ್ ಬಂದು ಆದಿಯೋಗಿ ಇಶಾ ಟೆಂಪಲ್ನ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ದೇವಸ್ಥಾನ ಬಂದು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿರುವಂಥ ದೇವಸ್ಥಾನ. ತುಂಬಾ ದೊಡ್ಡದಾಗಿತ್ತು. ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಹಾಗೆ ಶಿವ ಸ್ಟ್ಯಾಚು ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಶಿವರಾತ್ರಿ ಹತ್ರ ಬರ್ತಿರೋದ್ರಿಂದ ಅದು ಶಿವನ್ನ ವಾಶ್ ಮಾಡ್ತಾಯಿದ್ರು. ಹಾಗೆ ತುಂಬ ಜನನೂ ಕೂಡ ಸೇರಿದರು. ಈ ದೇವಸ್ಥಾನ ನಮ್ಮ ಬೆಂಗಳೂರಿನಿಂದ 1.5 ಅವರಿಂದ ಹೋಗಿ ಬರ್ಬೋದು. ಹಾಗಾಗಿ ಸಂಡೇ ಇರೋದ್ರಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಹೌದು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆದರೆ ಏನು ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿ ಫುಡ್ ವ್ಯವಸ್ಥೆ ಇಲ್ಲ. ಓನಾಗಿ ನಾವು ತಗೋತೀನಿ ಅಂದ್ರೂ ಅಲ್ಲಿ ಎಲ್ಲ ತುಂಬ ಕಾಸ್ಟ್ಲಿನೇ ಇದೆ. ಯಾವುದೇ ರೀತಿಯಲ್ಲಿ ಹೋದರೆ ಮಾತ್ರ ನಾವೇ ಓನಾಗಿ ಊಟ ತಗೊಂಡು ಹೋದರೆ ಬೆಟರ್ ಅಂತ ಅನ್ನಿಸ್ತು ನನಗೆ. ಯಾಕೋ ತುಂಬ ಅಂದರೆ ತುಂಬಾ ಜಾಸ್ತಿ ಅಮೌಂಟು ಅಲ್ಲಿ ಯಾವುದೇ ರೀತಿ ಫುಡ್ಸು. ಹಾಗೆಯೇ ಇಲ್ಲಿ ಬಂದು ಒಳಗಡೆ ಶಿವಂದು ಇದೆ ನೋಡಿ, ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅದ್ರ ಸುತ್ತ ಒಂದು ರೌಂಡ್ ಬರಬೇಕು. ಅದೇ ರೀತಿ ಅಲ್ಲಿ ಪ್ರದಕ್ಷಿಣೆ ಆಗಿ ಬಂದು 5 ನಿಮಿಷ ಕೂತ್ಕೊಂಡು ಜ್ಞಾನ ಮಾಡೋರು ಜ್ಞಾನ ಮಾಡ್ಬೋದು, 5 ನಿಮಿಷ ಕೂತ್ಕೊಳ್ಳೋರು ಕೂತ್ಕೋಬೋದು ಮಾಡಿ ಆಮೇಲೆ ಕೆಳಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿ ಬಸವನ ಹತ್ರ ಎಲ್ಲ ಫೋಟೋಸ್ ತೆಗೆದುಕೊಳ್ಳೋರು ಫೋಟೋ ತೆಗೆಸ್ಕೊತಾಯಿದ್ರು, ರೀಲ್ಸ್ ಮಾಡ್ಕೊತಿದ್ರು. ಹಾಗೆಯೇ ನಾವು ಒಂದು ಸ್ವಲ್ಪ ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಮತ್ತು ಅಣ್ಣ ಮತ್ತು ನಮ್ಮ ಹಸ್ಬೆಂಡು ಮತ್ತು ಪಾಪು ನಾವು 4 ಜನನೂ ಹೋಗಿದ್ವಿ. ತುಂಬಾ ಖುಷಿ ಆಯಿತು. ಆ ಸಂಡೇ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.